ನೋಡಿ ಫೋಟೋ ಕೂಡ ಸೇರಿ ಅದನ್ನು ಸುಡಬೇಕು. ದೃಷ್ಟಿ ಹಾಕಬಾರ್ದು. ನಿಮ್ಮ ಮಧ್ಯೆ ಮತ್ತು ನಿಮ್ಮ ಗಂಡನ ಮಧ್ಯೆ ಯಾರೂ ಕೂಡ ಬರಬಾರ್ದು. ನೀವು ಮತ್ತು ನಿಮ್ಮ ಗಂಡ ಯಾವುದೇ ವಿಷಯದಲ್ಲಾಗಲಿ ಜಗಳ ಆದರೂ ಕೂಡ ನಿಮ್ಮ ಇಬ್ಬರ ಮಧ್ಯದಲ್ಲಿ ಇರಬೇಕು, ಬಿಟ್ಟರೆ ಮೂರನೇ ವ್ಯಕ್ತಿ ತಲೆ ಹಾಕುವ ಹಾಗೆ ಇಲ್ಲ. ಆ ರೀತಿ ಇರಬೇಕಲ್ವಾ. ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿದರೆ, ನಮಸ್ತೆ ಫ್ರೆಂಡ್ಸ್, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಏನಂತ ಹೇಳಿದರೆ, ಚಿನ್ನವನ್ನು ಹೇಗೆ ತೆಗೆದುಕೊಳ್ಳೋದು, 1 ಗ್ರಾಮ್ ಕಾಯಿನ್ಗಳನ್ನು ತಗೊಂಡು ಅಂತ ಹೇಳ್ಕೊಂಡು. ಆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ಏನಂತ ಹೇಳಿದರೆ, ಅಕ್ಕ ನನಗೆ ಉಂಟಲ್ಲ ಕೆಲಸಕ್ಕೆ ಹೋಗಬೇಕಂತಲೇ ಇಲ್ಲ, ನಮ್ಮ ಗಂಡನ ಸಂಪಾದನೆ ನಮಗೆ ಸಾಕಾಗುತ್ತೆ, ಅವರ ಸಂಪಾದನೆ ಚೆನ್ನಾಗಿ ಇಟ್ಕೊಂಡ್ರೆ ಉಂಟಲ್ಲ ನಮಗೆ ಇಂಥದ್ದು ಚಿನ್ನ ತುಂಬ ಮಾಡ್ಬೋದು, ಆದರೆ ನಮಗೆ ಮಾಡ್ಕೊಳ್ಳಿಕ್ಕೆ ಯೋಗ ಇಲ್ಲ. ಯಾಕೆ ಅಂತ ಹೇಳಿದರೆ, ಅವರು ದುಡಿದ ಹಣವನ್ನು ನಮಗೆ ಕೊಡ್ತಾ ಇಲ್ಲ, ಅವರಿಗೆ ಬೇರೆಯವರ ಜೊತೆಗೆ ಅಂದರೆ ಏನೋ ಇದು ಸಂಬಂಧ ಇದೆ, ಅವರು ಆ ಹೆಂಗಸು ವಶೀಕರಣ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ತಾ ಇದೆ. ಆದ್ದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಚೆನ್ನಾಗಿ ತಂದು ಕೊಡ್ತಾ ಇದ್ರು. ಇವಾಗ ಎಲ್ಲ ದುಡಿದ ಹಣವನ್ನೆಲ್ಲ ಅವರಿಗೆ ಕೊಡ್ತಾ ಇದ್ದಾರೆ, ನಮಗೆ ಏನೂ ಕೂಡ ಕೊಡ್ತಾ ಇಲ್ಲ. ಮತ್ತೆ ಒಬ್ಬರು ಕಮೆಂಟ್ ಮಾಡಿದ್ರು. ಏನಂತ ಹೇಳಿದರೆ, ನಾವು ದುಡಿತೇವೆ ಆಯಿತಾ, ಇಬ್ಬರೂ ಕೂಡ ದುಡಿತೇವೆ, ಆದರೆ ಉಂಟಲ್ಲ ನಮಗೆ ಹಣ ಸಾಕಾಗ್ತಾ ಇಲ್ಲ. ಯಾಕಂತ ಹೇಳಿದರೆ, ನಮ್ಮ ಹಣವನ್ನು ಅವರ ಹಣವನ್ನು ಕೂಡ ಅವರು ಖರ್ಚು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ನಾನು ದುಡಿದ ಹಣವನ್ನು ಕೂಡ ಹಾಳು ಮಾಡ್ತಿದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ. ಕೊಡಲಿಲ್ಲ ಅಂತ ಹೇಳಿದರೆ ಜಗಳ ಮಾಡ್ತಾರೆ ಅಂತ ಹೇಳ್ಕೊಂಡು. ಅಂತಹದ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆಯಿತಾ, ನಿಮ್ಮದು ಅಂದರೆ ಗಂಡ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಅಥವಾ ಬೇರೆಯವರ ಮಾತು ಕೇಳಿಕೊಂಡು ನಿಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಅಥವಾ ಅವರಿಗೆ ಬೇರೆ ಸಂಬಂಧ ಉಂಟು ಅಂತ ಹೇಳ್ಕೊಂಡು ನಿಮಗೆ ಡೌಟ್ ಇದೆ, ಅಥವಾ ಅವರುಂಟ ನೀವು ದುಡಿದ ಹಣವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ, ಅವರು ಕೂಡ ನಿಮ್ಮನ್ನು ನೋಡ್ಕೊಳ್ತಾ ಇಲ್ಲ. ನೋಡಿ, ಅವರಿಗೋಸ್ಕರ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಒಂದು ಹೆಣ್ಣು ಮಗು ಅಂತ ಹೇಳಿದ ಕೂಡಲೇ ಅವರ ಇಡೀ ಸಂಬಂಧವನ್ನು ಬಿಟ್ಟು ಗಂಡನನ್ನು ನಂಬಿಕೊಂಡು ಬಂದಿರ್ತಾರೆ. ಎಲ್ಲ ಹೆಣ್ಣು ಮಕ್ಕಳು ಕೂಡ ಗಂಡನೇ ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಲಿಕ್ಕಾಗುತ್ತಲ್ವಾ. ಈ ಕಡೆಯಿಂದ ಅಮ್ಮನ ಮನೆಯವರು ಕೂಡ ಸೇರಿಸ್ಕೊಳ್ಳೋದಿಲ್ಲ, ಈ ಕಡೆ ಗಂಡನ ಮನೆಯವರಿಗೂ ಹೇಳಿದರೂ ಕೂಡ ಅದು ಕೇಳಿದರೂ ಕೂಡ ಕೇಳಿಸ್ಕೊಳ್ದೇ ಇರುವ ರೀತಿಯಲ್ಲಿ ಇರ್ತಾರೆ. ಆದ್ದರಿಂದ ನಾನು ಒಂದು ಉಪಾಯವನ್ನು ಹೇಳಿಕೊಡ್ತಾ ಇದ್ದೇನೆ. ಇದನ್ನು ಯಾವುದೇ ಅಮಾವಾಸ್ಯೆ ಎಂದು ನೀವು ಮಾಡಬಹುದು. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ತುಂಬ ಮಟ್ಟಿಗೆ ಸರಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಮಟ್ಟಿಗೆ ಆದರೂ ಸುಧಾರಣೆ ಆಗುತ್ತೆ, ಅಂದರೆ ನಿಮ್ಮ ಮಾತು ಕೇಳುವ ರೀತಿಯಲ್ಲಿ ಆಗುತ್ತೆ. ಆಮೇಲೆ ಕ್ರಮೇಣ ಏನಾಗುತ್ತೆ ಅಂತ ಹೇಳಿದರೆ, ನೀವು ಹೇಳಿದ ಹಾಗೆ ಆಗುತ್ತೆ, ನಡೆಯುತ್ತೆ. ನಿಮಗೆ ಏನು ಇಷ್ಟ ನೋಡಿ, ನಿಮಗೆ ಅವರು ನಿಮ್ಮ ಜೊತೆಗೆಲ್ಲೇ ಇರಬೇಕು, ಅಥವಾ ಅವರು ಸಂಪಾದನೆ ಮಾಡಿದ ಹಣವನ್ನು ನಿಮಗೆ ತಂದು ಕೊಡಬೇಕು, ನಿಮ್ಮನ್ನು ಖುಷಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡೆಲ್ಲ ಉಂಟಲ್ಲ, ಅದೆಲ್ಲ ಕೂಡ ಆಗುತ್ತೆ. ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ 100ಗೆ 100% ಆಗುತ್ತೆ. ಇವಾಗ ನಾನು ಹೇಳಿಕೊಡ್ತೇನೆ ಏನು ಮಾಡಬೇಕು ಅಂತ ಹೇಳಿಕೊಂಡು. ನೋಡಿ, ನೀವು ಈ ತಂತ್ರವನ್ನು ಉಂಟಲ್ಲ ಯಾವುದೇ ಅಮಾವಾಸ್ಯೆ ದಿವಸ ಬೇಕಾದರೆ ಮಾಡಬಹುದು. ನಾಡಿದ್ದು ಕೂಡ ಅಮಾವಾಸ್ಯೆ ಮಾಡಬಹುದು. ನಾಡಿದ್ದು 12ನೇ ತಾರೀಕಿಗೆ ಅಮಾವಾಸ್ಯೆ ಉಂಟು ನೋಡಿ. ನಾಡಿದ್ದು 12ನೇ ತಾರೀಕಿಗೆ ಸೂರ್ಯಗ್ರಹಣ ಕೂಡ ಇದೆ. ಆದರೆ ನಮ್ಮದು ಭಾರತದಲ್ಲಿ ಗೋಚರ ಆಗೋದಿಲ್ಲ, ಅಂದರೆ ಇಂಡಿಯಾದಲ್ಲಿ ಗೋಚರ ಆಗೋದಿಲ್ಲ ಸೂರ್ಯಗ್ರಹಣ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೂ ಕೂಡ ಇಡೀ ಭೂಮಿಗೆ ಸೂರ್ಯ ಒಬ್ಬನೇ ಅಲ್ವಾ. ಆದ್ದರಿಂದ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, ಆ ದಿವಸ ನೀವು ಮಾಡಿ ನೋಡಿ, ಆವಾಗ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಆ ದಿವಸ ಬಿಟ್ಟು ಬೇರೆ ದಿವಸ ಮಾಡಲಿಕ್ಕೆ ಅಂದರೆ ವಿಡಿಯೋ ನೋಡ್ತಾ ಇದ್ದರೆ ಯಾವ ಅಮಾವಾಸ್ಯೆಗೆ ಬೇಕಾದರೆ ಮಾಡಬಹುದು. ಏನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿ 2 ಮಡಿಕೆ ತೊಗೊಳ್ಬೇಕು, ಚಿಕ್ಕದು ಮಡಿಕೆ. ನಿಮಗೆ ಇದು ಎಲ್ಲಿ ಕೂಡ ಬೇಕಾದರೆ ಸಿಗ್ತದೆ ಆಯಿತಾ, ಅಂದರೆ ಮಡಿಕೆ ಮಾಡ್ತಾರೆ ನೋಡಿ, ಅವರ ಹತ್ರ ಸಿಗುತ್ತೆ. ಈ ರೀತಿಯಲ್ಲಿ 2 ಮಡಿಕೆಯನ್ನು ತೊಗೊಳ್ಳಿ. ಯಾಕೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಆಮೇಲೆ ಏನು ತೊಗೊಳ್ಬೇಕು ಅಂತ ಹೇಳಿದರೆ, ಪಲಾವ್ ಎಲೆ ಆಯಿತಾ, 2 ಪಲಾವ್ ಎಲೆ ತೊಗೊಳ್ಳಿ. ಅಂದರೆ ನೀವು 2 ಮಡಿಕೆ ಉಂಟಲ್ಲ, ಅದರಿಂದ 2 ಪಲಾವ್ ಎಲೆಯನ್ನು ಕೂಡ ತೊಗೊಳ್ಬೇಕು. ಆಮೇಲೆ ಏನು ಮಾಡಬೇಕು ಅಂತ, ಕರ್ಪೂರ ತೊಗೊಳ್ಬೇಕು, ಕಲ್ಲುಪ್ಪು, ಆಮೇಲೆ ಇದು ಏನಂತ ಹೇಳಿದರೆ ಗ್ರೀನ್ ಕಲರ್ ಅಥವಾ ಯಾವುದೇ ಬಣ್ಣದ್ದು ಬೇಕಾದರೆ ಆಗಬಹುದು, ಸ್ಕೆಚ್ ಪೆನ್ ತೊಗೊಳ್ಳಿ, ಮತ್ತು ಕೆಂಪು ದಾರ, ಆಮೇಲೆ ಅರಶಿನ ಕುಂಕುಮ, ಮತ್ತು ಬೆಂಕಿಪಟ್ಟಣ. ಇಷ್ಟು ಬೇಕಾಗುತ್ತೆ. ಇವಾಗ ನಾನು ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ಫಸ್ಟಿಗೆ ನೀವು ಹೇಳಿದರೆ ಏನಂತ ಹೇಳಿದರೆ, ಅಂದರೆ ನಮ್ಮದು ಸಂಪಾದನೆ ಉಂಟು, ಆದರೆ ಗಂಡನಿಗೆ ಬೇರೆ ಕಡೆ ಸಂಬಂಧ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಅವರಿಗೆ ಎಲ್ಲ ದುಡಿದದೆಲ್ಲ ಅವರಿಗೆ ಕೊಡ್ತಾ ಇದ್ದಾರೆ, ನಮ್ಮನ್ನು ನೋಡ್ಕೊಳ್ತಾ ಇಲ್ಲ, ಅವರನ್ನೇ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಅಂಥವರು ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ಪಲಾವ್ ಎಲೆಯಲ್ಲಿ ನಿಮ್ಮ ಗಂಡನ ಹೆಸರು ಬರೆಯಿರಿ. ಅದರ ಕೆಳಗೆ ಅವರಿಗೆ ಯಾವುದು ಹೆಂಗಸಿನ ಹತ್ರ ಸಂಬಂಧ ಉಂಟು ಅಂತ ಹೇಳ್ಕೊಂಡು ಹೇಳಿದ್ದೀರ ನೋಡಿ, ಅವರ ಹೆಸರನ್ನು ಬರೆಯಿರಿ. ನಿಮಗೆ ಒಂದು ವೇಳೆ ಆ ಹೆಂಗಸಿನ ಹೆಸರು ಗೊತ್ತಿಲ್ಲ ಅಂತ ಹೇಳಿದರೆ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಗಂಡನ ಹೆಸರನ್ನು ಮೇಲ್ಗಡೆ ಬರೆದು ಕೆಳಗಡೆ ಉಂಟಲ್ಲ, ಅವರು ಇಷ್ಟಪಟ್ಟು ಹೋಗುತ್ತಿರುವ ಹೆಂಗಸು ಅಂತ ಹೇಳ್ಕೊಂಡು ಬರೆದು ಉಂಟಲ್ಲ ಬರೆಯಿರಿ. ಹೇಗೆ ಬರೀಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ಇವಾಗ ನಿಮ್ಮದು ನೋಡಿ, ಫಸ್ಟು ಗಂಡನ ಹೆಸರನ್ನು ಬರೆಯಿರಿ. ನಾನು ಹೆಸರು ಅಂತ ಹೇಳ್ಕೊಂಡು ಮಾತ್ರ ಹಾಕ್ತೇನೆ.
ನೋಡಿ ಇಲ್ಲಿ ಗಂಡನ ಹೆಸರು, ಆಮೇಲೆ ಅವರ ಕೆಳಗಡೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರು ಯಾವ ಹೆಂಗಸಿನ ಹತ್ರ ಹೋಗ್ತಾರೆ ನೋಡಿ, ನಿಮಗೆ ಗೊತ್ತಿದೆ ಇದ್ದರೆ ಅವರ ಹೆಸರನ್ನು ಬರೀರಿ. ಗೊತ್ತಿಲ್ಲ ಅಂತ ಹೇಳಿದರೆ ಉಂಟಲ್ಲ, ಅವರು ಇಷ್ಟಪಟ್ಟು ಹೋಗುವ ಹೆಂಗಸು ಅಂತ ಹೇಳ್ಕೊಂಡು ಬರೆಯಿರಿ. ಈ ರೀತಿಯಲ್ಲಿ ಬರೆಯಿರಿ, ಆಯಿತಾ. ಬರ್ದಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಈ ರೀತಿ ಒಂದು ಮಡಿಕೆ ತಗೊಳ್ಳಿ. 2 ಮಡಿಕೆ ಬೇಕು, ನೆನ್ಪಿಟ್ಕೊಳ್ಳಿ, 2 ತಗೊಂಡು ಇಡಲೇಬೇಕು ನೀವು, ಆಯಿತಾ. ಒಂದು ಮಡಿಕೆಯನ್ನು ತಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಅವರದ್ದು ಫೋಟೋ ಸಿಕ್ಕಿದರೆ ನಿಮಗೆ ತುಂಬ ಒಳ್ಳೆಯದು. ಅಂದರೆ ನಿಮ್ಮದು ಗಂಡ ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ, ಅವರಿಗೆ ಸಂಪಾದನೆದು ಹಣ ಎಲ್ಲ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳಿದರೆ ನೋಡಿ, ಅವರದ್ದು ಫೋಟೋ ಸಿಕ್ಕಿದರೆ ತುಂಬ ಒಳ್ಳೆಯದು. ಫೋಟೋ ಸಿಗಲಿಲ್ಲ ಅಂತ ಹೇಳಿದರೂ ಕೂಡ ಪರವಾಗಿಲ್ಲ, ಏನಾಗೋದಿಲ್ಲ. ಒಂದು ಸಲ ಮೊಬೈಲಲ್ಲಿ ಚೆಕ್ ಮಾಡಿ, ಅಂದರೆ ಅವರು ಫೋಟೋ ಇದೆಯಾ ಅಂತ ಹೇಳ್ಕೊಂಡು. ಒಂದು ವೇಳೆ ಫೋಟೋ ಇದ್ದರೆ ಉಂಟಲ್ಲ, ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಅದನ್ನು ಫೋಟೋನನ್ನು ನಿಮ್ಮ ಮೊಬೈಲಿಗೆ ಇದು ವಾಟ್ಸಪ್ಪಲ್ಲಿ ತಗೊಂಡು ಉಂಟಲ್ಲ, ಆಮೇಲೆ ಸ್ಟುಡಿಯೋಕ್ಕೆ ಹೋಗಿ ಫೋಟೋ ತೊಗೊಂಡು ಬರ್ಬೋದು. ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಿ ಅಂತ ಹೇಳಿದರೆ ಅಲ್ಲಿ ಸ್ಟುಡಿಯೋದಿಂದ ತೊಗೊಂಡು ಬರ್ಬೋದು. ಯಾಕೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಯಾಕಂತ ಹೇಳಿದರೆ ನಿಮ್ಮ ಗಂಡನ ಮತ್ತು ನಿಮ್ಮ ಆ ಹೆಂಗಸಿನ ಸಂಬಂಧ ಕಟ್ಟಾಗಬೇಕಲ್ವಾ, ಆದ್ದರಿಂದ ಅದು ಕಟ್ಟಾದರೆ ಮಾತ್ರ ಅವ್ರು ನಿಮಗೆ ಗಂಡ ತಂದು ಕೊಡೋದು, ಇಲ್ಲದಿದ್ದರೆ ಕೊಡೋದಿಲ್ಲ, ಅವರಿಗೆ ಕೊಡ್ತಾ ಇರ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಅವ್ರದ್ದು ಫೋಟೋ ಸಿಕ್ಕಿದರೆ ಇಟ್ಕೊಳ್ಳಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಈ ಒಂದು ಕರ್ಪೂರ ಉಂಟಲ್ಲ, ಕರ್ಪೂರವನ್ನು ಈ ಮಡಿಕೆ ಒಳಗಡೆ ಹಾಕಬೇಕು, ಆಯಿತಾ. ಈ ಮಡಿಕೆ ಒಳಗಡೆ ಹಾಕಿ ಅದನ್ನು ಹಚ್ಚಬೇಕು, ಕರ್ಪೂರವನ್ನು ಹಚ್ಚಬೇಕು. ನೋಡಿ, ಈ ರೀತಿ ಕರ್ಪೂರವನ್ನು ಹಚ್ಚಬೇಕು. ಆಮೇಲೆ ನೀವು ಬರೆದಿದ್ದೀರ ನೋಡಿ, ನಿಮ್ಮ ಗಂಡನ ಮತ್ತು ಆ ಹೆಂಗಸಿನ ಹೆಸರು, ಅವರದ್ದು ಮತ್ತು ಫೋಟೋ ಕೂಡ ಇದ್ದರೆ ಫೋಟೋ ಕೂಡ ಸೇರಿ ಸುಡಬೇಕು ಈ ರೀತಿಯಲ್ಲಿ. ನೋಡಿ, ಫೋಟೋ ಕೂಡ ಸೇರಿ ಅದನ್ನು ಸುಡಬೇಕು. ನೋಡಿ, ಈ ಥರ ಚಂದ ಮಾಡಿ ಫುಲ್ಲು ಸುಟ್ಟು ಬಿಡಿ. ನೋಡಿ, ಈಗ ಈ ಮಡಿಕೆಗೆ ಏನು ಮಾಡಬೇಕು ಅಂತ ಹೇಳಿದರೆ, ಅವರು ನಿಮ್ಮ ಗಂಡನ ಸಹವಾಸ ಬಿಟ್ಟು ಹೋಗಬೇಕಲ್ಲ, ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿದರೆ, ನೋಡಿ, ಈ ರೀತಿ ಒಂದು ಕೆಂಪು ದಾರವನ್ನು ತಗೊಂಡು ಏನು ಮಾಡಿ ಅಂತ ಹೇಳಿದರೆ, ಈ ಮಡಿಕೆಗೆ ಈ ರೀತಿಯಲ್ಲಿ ಸುತ್ತಿ, ಆಯಿತಾ. ಅಂದರೆ ಅವ್ರದ್ದು ಯಾವತ್ತೂ ಕೂಡ ಉಂಟಲ್ಲ, ಅವರು ಒಟ್ಟಾಗಬಾರ್ದು, ಒಂದಾಗಬಾರ್ದು, ಆಯಿತಾ. ಅವರು ಒಂದಾದರೆ ನಿಮಗೆ ಏನೂ ಕೂಡ ಸಿಗುವುದಿಲ್ಲ, ಆಯಿತಾ ಅಂತ ಹೇಳ್ಕೊಂಡು. ಕೆಂಪು ದಾರ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಆಯಿತಾ. ಅದೇ ದಾರ ಆಗಬೇಕು, ಇದೇ ದಾರ ಆಗಬೇಕು ಅಂತ ಹೇಳ್ಕೊಂಡಿಲ್ಲ. ಈ ರೀತಿಯಲ್ಲಿ ಸುತ್ತಿ ಬಿಡಿ. ಸುತ್ತಿ ಇಲ್ಲಿ ಗಂಟು ಹಾಕ್ಕೊಳ್ಳಿ. ನೋಡಿ, ಗಂಟು ಹಾಕ್ಕೊಂಡು ಏನು ಮಾಡಬೇಕು ಮಾಡಿದರೆ ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ತಗೊಂಡು ಹೋಗಿ ಇದು ಯಾವುದಾದ್ರೂ ಮರದ ಕೆಳಗಡೆ ಹೊಂಡ ಮಾಡಿ, ಅಂದರೆ ಮಣ್ಣನ್ನು ತೆಗೆದು ಉಂಟಲ್ಲ, ಇದನ್ನು ಹೂತು ಹಾಕಬೇಕಾದ್ರೂ ಕೂಡ ನೀವೇನು ಹೇಳಬೇಕು ಅಂತ ಹೇಳಿದರೆ, ಆ ಹೆಂಗಸಿನ ಜೊತೆಗೆ ಪುನಃ ನಿಮ್ಮ ಗಂಡನ ಸಹವಾಸ ಇರಬಾರ್ದು ಅಂತ ಹೇಳ್ಕೊಂಡು. ಇವಾಗ ಕೆಲವರಿಗೆ ಗಂಡನ ಇದಂದರೆ ಬೇರೆ ಹೆಂಗಸಿನ ಸಹವಾಸ ಅದೆಲ್ಲ ಎಂಥ ಸಹ ಇರುವುದಿಲ್ಲ, ಆದರೂ ಕೂಡ ಹಣ ಕೊಡುತ್ತಾ ಇರುವುದಿಲ್ಲ, ಆಯಿತಾ. ಎಲ್ಲದೂ ಕೂಡ ಅವರಿಗೆ ಹಾಳು ಮಾಡ್ತಾ ಇರ್ತಾರೆ, ಅವರೇ ವೇಸ್ಟ್ ಮಾಡ್ತಾ ಇರ್ತಾರೆ, ಆಯಿತಾ. ದುಡ್ದ ಹಣವನ್ನೆಲ್ಲ ಎಂತ ಮಾಡ್ತಾರೆ ಅಂತ ಹೇಳಿದರೆ, ಅವ್ರದ್ದು ಕೆಟ್ಟ ಚಟಕ್ಕಾಗಲಿ ಅಥವಾ ಬೇರೆ ಎಂತಕ್ಕಾದರೂ ಯೂಸ್ ಮಾಡ್ಕೊಳ್ತಾ ಇರ್ತಾರೆ, ಮನೆಯನ್ನು ನೋಡ್ಕೊಳ್ತಾ ಇರುವುದಿಲ್ಲ, ನಿಮ್ಮ ಮಾತು ಕೂಡ ಕೇಳ್ತಾ ಇರೋದಿಲ್ಲ. ನಿಮಗೆ ಯಾರ್ದೋ ಬೇರೆಯವ್ರದ್ದು ಮಾತು ಕೇಳಿಕೊಂಡು ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನುವಾಗ ಏನು ಮಾಡಿ ಅಂತ ಹೇಳಿದರೆ, ಈ ರೀತಿ ಮಾಡೋದು ಬೇಡ. ನೀವೇನು ಮಾಡಿ ಅಂತ ಹೇಳಿದರೆ, ಇದು ನಾನು ಹೇಳಿದ್ದು ಹೆಣ್ಣು ಮಕ್ಕಳ ಸಹವಾಸ ಇದ್ದರೆ ಮಾತ್ರ ಈ ರೀತಿ ಮಾಡಿ. ಇಲ್ಲ ಅಂತ ಹೇಳಿದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಫಲವೆಲೆಯಲ್ಲೇ ಫಸ್ಟು ನಿಮ್ಮ ಗಂಡನ ಹೆಸರನ್ನು ಬರೆಯಿರಿ. ಗಂಡನ ಹೆಸರು ಬರೆದು ಅದರ ಕೆಳಗಡೆ ಏನು ಬರಿಬೇಕು ಅಂತ ಹೇಳಿದರೆ, ನನ್ನ ಮಾತು ಕೇಳಬೇಕು ಅವರು ಅಂತ ಹೇಳ್ಕೊಂಡು, ಅಂದರೆ ನಿಮ್ಮ ಗಂಡ ಉಂಟಲ್ಲ, ನಿಮ್ಮ ಮಾತು ಕೇಳುವ ಹಾಗೆ ಆಗಬೇಕು ಅಂತ ಹೇಳ್ಕೊಂಡು ಈ ರೀತಿ ಸುಟ್ಟು ಉಂಟಲ್ಲ, ಆಮೇಲೆ ಇದೇ ರೀತಿಯಲ್ಲಿ ರೆಡ್ ಕಲರ್ ದಾರವನ್ನು ಕಟ್ಟಿ ಏನು ಮಾಡಿ ಅಂತ ಹೇಳಿದರೆ, ಮಣ್ಣಿನಲ್ಲಿ ಹಾಕಿ ಬನ್ನಿ ಅಮಾವಾಸ್ಯೆಯ ದಿವಸ. ಇವಾಗ ಏನಾಗಬೇಕು, ಈಗ ನೆಕ್ಸ್ಟು ಇನ್ನೊಂದು ಮಡಿಕೆ ಹೇಳಿದ್ದೇನೆ ನೋಡಿ, ಇನ್ನೊಂದು ಮಡಿಕೆ ಹೇಳಿದ್ದೇನೆ ನೋಡಿ, ಅದು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಜೊತೆಗೆ ನಿಮ್ಮ ಗಂಡ ಚೆನ್ನಾಗಿರಬೇಕು, ಆಯಿತಾ. ನಿಮ್ಮನ್ನು ಬಿಟ್ಟು ಬೇರೆಯವರಿಗೆ ಯಾರಿಗೂ ಕೂಡ ನಿಮ್ಮ ಗಂಡ ಸೇರಬಾರ್ದು ಅಲ್ಲ, ನಿಮಗೆ ಮಾತ್ರ ಸೇರಿರಬೇಕು. ಅವ್ರದ್ದು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲದೂ ಕೂಡ ನಿಮ್ಮ ಜೊತೆಯಲ್ಲೇ ಇರಬೇಕು ಅಂತ ಹೇಳ್ಕೊಂಡು ಇರುವಾಗ ಉಂಟಲ್ಲ, ಏನು ಮಾಡಿ ಅಂತಂದರೆ, ಅವ್ರದ್ದು ಪ್ರತಿಯೊಂದು ಹಣ ಆಗಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿಮಗೆ ಮಾತ್ರ ಅಧಿಕಾರ ಇರಬೇಕು, ಬೇರೆಯವರಿಗೆ ಅಧಿಕಾರ ಇರಬಾರ್ದು ಅಂತ ಹೇಳಿದರೆ, ನೀವು ಏನು ಮಾಡಿ ಅಂತ ಹೇಳಿದರೆ, ನೋಡಿ, ಇಲ್ಲಿ ನಿಮ್ಮ ಗಂಡನ ಹೆಸರನ್ನು ಬರೆಯಿರಿ. ಅದರ ಕೆಳಗಡೆ ಉಂಟಲ್ಲ ನಿಮ್ಮ ಹೆಸರನ್ನು ಕೂಡ ಬರೆಯಿರಿ, ಆಯಿತಾ. ಅಂದರೆ ನೀವು ನಿಮ್ಮ ಗಂಡ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಈ ರೀತಿ ಒಂದು ಸರ್ಕಲ್ ಹಾಕಿ,
ಆಯಿತಾ. ನಿಮ್ಮ ಹೆಸರು ನಿಮ್ಮ ಗಂಡನ ಹೆಸರು ಎರಡನ್ನು ಹಾಕಿ ಏನು ಮಾಡಿ ಅಂತ ಹೇಳಿದರೆ ಸೇಮ್ ಇದ್ರ ಒಳಗಡೆ ಇದು ಸುಡಲಿಕ್ಕೆ ಇಲ್ಲ ಆಯಿತಾ. ಆವಾಗ ಮಾಡಿದ್ದು ಸುಟ್ಟಾಕಿದ್ದು, ಯಾಕಂತ ಹೇಳಿದ್ರೆ ಅದು ಬಿಟ್ಟು ಹೋಗಬೇಕಲ್ವಾ, ಇದು ಬಿಟ್ಟು ಹೋಗೋದಲ್ಲ, ನಿಮ್ಮ ಬಾಂಧವ್ಯ ಚೆನ್ನಾಗಿರ್ಬೇಕಲ್ಲ, ಆದ್ದರಿಂದ ಇದನ್ನು ಸುಡಲಿಕ್ಕಿಲ್ಲ. ಇದನ್ನು ಏನು ಮಾಡಿ ಅಂತ ಹೇಳಿದ್ರೆ ಈ ರೀತಿ ಫೋಲ್ಡ್ ಮಾಡಿ ಉಂಟಲ್ಲ, ಇನ್ನೊಂದು ಮಡಿಕೆಯಲ್ಲಿ ಹಾಕಿ ಉಂಟಲ್ಲ, ಇದಕ್ಕೆ ಉಪ್ಪು ಆಯಿತಾ. ಉಪ್ಪು ನೋಡಿ, ಋಣ ಉಂಟಲ್ಲ ನಿಮ್ಮ ಹತ್ತಿರನೇ ಇರುವ ಹಾಗೆ ಮಾಡುತ್ತೆ ಆಯಿತಾ. ನಿಮ್ಮ ಗಂಡ ನಿಮ್ಮ ಜೊತೆಗೇ ಇರುವ ಹಾಗೆ ಮಾಡುತ್ತೆ. ಯಾರೇ ಕೆಟ್ಟ ದೃಷ್ಟಿ ಹಾಕಿದ್ರು, ಯಾರೇ ಏನೇ ಕೂಡ ಮಾಡಿದರೂ ಕೂಡ ಅದು ತಾಗುವುದಿಲ್ಲ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮತ್ತು ನಿಮ್ಮ ಗಂಡನ ಮಧ್ಯೆ ಯಾರು ಕೂಡ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಬಾರ್ದು. ನಿಮ್ಮ ಮಧ್ಯೆ ಮತ್ತು ನಿಮ್ಮ ಗಂಡನ ಮಧ್ಯೆ ಯಾರು ಕೂಡ ಬರಬಾರ್ದು. ನೀವು ಮತ್ತು ನಿಮ್ಮ ಗಂಡ ಯಾವುದೇ ವಿಷಯದಲ್ಲಾಗಲಿ ಜಗಳ ಆದರೂ ಕೂಡ ನಿಮ್ಮ ಇಬ್ಬರ ಮಧ್ಯದಲ್ಲಿ ಇರಬೇಕು, ಬಿಟ್ಟರೆ ಮೂರನೇ ವ್ಯಕ್ತಿ ತಲೆ ಹಾಕುವ ಹಾಗೆ ಇಲ್ಲ. ಆ ರೀತಿ ಇರಬೇಕಲ್ವಾ. ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿದರೆ ಈ ಉಪ್ಪನ್ನು ಉಂಟಲ್ಲ, ಕಲ್ಲುಪ್ಪು ಆಯಿತಾ, ಕಲ್ಲುಪ್ಪನ್ನು ತೆಗೆದು ಇದ್ರ ಒಳಗಡೆ ಹಾಕಿ ನೋಡಿ, ಇದ್ರ ಒಳಗಡೆ ಹೀಗೆ ಹಾಕಿ ನೋಡಿ, ಈ ರೀತಿ ಹಾಕಿ ಆದ ನಂತರ ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ಅರಶಿನ ಕುಂಕುಮವನ್ನು ಕೂಡ ಇದಕ್ಕೆ ಹಾಕಬೇಕು. ನೋಡಿ, ಅರಶಿನ ಮತ್ತು ಕುಂಕುಮ ಇದನ್ನು ಹಾಕಿ ಏನು ಮಾಡಿ ಅಂತ ಹೇಳಿದರೆ ಒಂದು ದಿನ ಇಡೀ ಆಯಿತಾ, ಅಮಾವಾಸ್ಯೆ ದಿವಸ ಒಂದು ದಿನ ಇಡೀ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಮಲಗುವ ಮಂಚ ಅಥವಾ ನೀವು ಮಲಗುವ ಜಾಗ ಆಯಿತಾ, ಅಂದರೆ ಎಲ್ಲರೂ ಕೂಡ ಮಂಚದಲ್ಲಿ ಮಲಗಬೇಕಂತ ಇಲ್ಲ, ಚಾಪೆಯಲ್ಲಿ ಕೂಡ ಮಲಗುವವರು ಇರ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು ಇದನ್ನು ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಮಲಗುವ ಜಾಗದಲ್ಲಿ ಅಥವಾ ಮಂಚದ ಕೆಳಗಡೆ ಇದನ್ನು ಇದನ್ನು ಇಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಮಾರನೇ ದಿವಸ ಬೆಳಿಗ್ಗೆ ಅಂದರೆ ಅಮಾವಾಸ್ಯೆ ನೆಕ್ಸ್ಟ್ ಡೇ ಉಂಟಲ್ಲ, ಆ ದಿವಸ ಏನು ಮಾಡಿ ಅಂತ ಹೇಳಿದರೆ ಇದನ್ನು ತಗೊಂಡು ಹೋಗಿ ಉಂಟಲ್ಲ ಎಲ್ಲಾದರೂ ಮರದ ಕೆಳಗಡೆ ಇಟ್ಟು ಬನ್ನಿ ಆಯಿತಾ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ. ಇದನ್ನು ಪ್ರತಿ ಅಮಾವಾಸ್ಯೆ ದಿವಸ ಮಾಡ್ತಾ ಬರಬೇಕು. ಯಾಕೆಂತ ಹೇಳಿದರೆ ಈ ಹೆಂಗಸು ಉಂಟಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಪುನಃ ನಿಮ್ಮ ಗಂಡನನ್ನು ವಶೀಕರಣ ಮಾಡುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು ಪ್ರತಿ ಸಲ ಇದನ್ನು ಮಾಡಿ, ಆವಾಗ ನೋಡಿ ನಿಮ್ಮ ಸಂಸಾರ ನಿಮ್ಮದು ಚೆನ್ನಾಗೇ ಇರುತ್ತೆ. ನೋಡಿ, ನಾನು ಹೇಳಿದ ಹಾಗೆ ಮಾಡಿ. ಫಸ್ಟ್ ತೋರಿಸಿದ್ದು ನೋಡಿ, ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಹೂತಾಕಿ ಬನ್ನಿ. ಎರಡನೇದು ಯಾವುದಾದ್ರೂ ಮರದ ಕೆಳಗಡೆ ಇಟ್ಟು ಬನ್ನಿ. ಹೀಗೆ ಮಾಡಿ ಮನೆ ಒಳಗಡೆ ಬರುವಾಗ ಕೈಕಾಲು ಮುಖ ಇದು ತೊಳ್ಕೊಂಡು ಮನೆ ಒಳಗಡೆ ಬಂದರೆ ಆಯಿತು. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಇಷ್ಟಪಟ್ಟವರು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಇವಾಗ ಉಂಟಲ್ಲ, ಇದು ಹೇಳಿದ್ರಲ್ವ, ಅಂದರೆ ಹಣ ಬಂದರೂ ಕೂಡ ಬಿಡ್ತಾ ಇಲ್ಲ ಅಂತ ಹೇಳ್ಕೊಂಡು ಕೊಡ್ತಾ ಇಲ್ಲ, ಅವರ ಹಣವನ್ನು ಕೂಡ ಖಾಲಿ ಮಾಡ್ತಾರೆ, ನಿಮ್ಮ ಹಣವನ್ನು ಕೂಡ ಖಾಲಿ ಮಾಡ್ತಾರೆ ಅಂತ ಹೇಳ್ಕೊಂಡು ಅಂಥವರು ಏನು ಮಾಡ್ಬೋದು ಅಂತ ಹೇಳಿದರೆ ನಿಮಗೆ ಹಣ ಬರೋದು ಅವರಿಗೆ ಹೇಳಲಿಕ್ಕೆ ಹೋಗಬೇಡಿ. ನಿಮಗೆ ಪೇಮೆಂಟ್ ಎಷ್ಟು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ. ನಿಮಗೆ ಯಾವ ಸಮಯದಲ್ಲಿ ಹಣ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ. ನೀವು ಹೇಳಿದರೆ ಮಾತ್ರ ಅಲ್ವಾ ಅವರಿಗೆ ಗೊತ್ತಾಗೋದು, ಇಲ್ಲಾಂದರೆ ಹೇಳಿದರೆ ಹೇಗೆ ಗೊತ್ತಾಗುತ್ತೆ? ನಿಮಗೆ ಹಣ ಬರುತ್ತೆ, ನಿಮ್ಮ ಕೈಗೆ ಸಿಗುತ್ತೆ ಅಂತ ಹೇಳುವಾಗನೇ ಏನು ಮಾಡಿ ಅಂತ ಹೇಳಿದರೆ ಮನೆಗೆ ಹೋಗುವುದಕ್ಕಿಂತ ಮುಂಚೆಯೇ ಏನು ಮಾಡಿ ಅಂತ ಹೇಳಿದರೆ ಈ ರೀತಿ ಪರಿಸ್ಥಿತಿ ಇರುವವರಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಎಲ್ಲರಿಗೂ ಕೂಡ ಅಲ್ಲ. ಮನೆಗೆ ಬರುವುದಕ್ಕಿಂತ ಮುಂಚೆಯೇ ಉಂಟಲ್ಲ ನೀವು ಯಾವುದಾದ್ರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು ಬನ್ನಿ. ನಿಮಗೆ ಅಲ್ಲಿ ಸ್ಕೀಮ್ ಥರ ಸಿಗುತ್ತೆ ಆಯಿತಾ, ಗೋಲ್ಡ್ ಇದು ಶಾಪಲ್ಲೇ ಸ್ಕೀಮ್ ಇರುತ್ತೆ. ಆಮೇಲೆ ಮನೆಗೆ ಬನ್ನಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಆ ಹಣ ಅಲ್ಲಾದರೂ ಉಳಿತಾಯ ಆಗುತ್ತಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದಿರೋ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.